ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಯೋಜನೆಗೆ ಸಂಬಂಧಪಟ್ಟಂಗೆ ಇವತ್ತಿಗೆ 3 ವರ್ಷ ಆಯಿತು. ಅಂದರೆ ಏನು ಸರ್ಕಾರ ಆಗಸ್ಟ್ 30, 2023ರಂದು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಗೊಂಬಂದರು. ಇವತ್ತಿಗೆ 31ನೇ ಕಂತು ಅಂದರೆ ಸುಮಾರು 2400 ಕೋಟಿ ಅನುದಾನವನ್ನು ನಮ್ಮ ಸರ್ಕಾರ ಎಲ್ಲ ನಮ್ಮ ಏನು ಯೋಜನೆಯ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದು. ಅದರ ನಿಮಿತ್ತವಾಗಿ 3 ವರ್ಷದ ನಿಮಿತ್ತದ ದ್ಯೋತಕವಾಗಿ ಆ್ಯಕ್ಚುಲಿ ನಾವು ರವಿವಾರ ನಿನ್ನೆನೇ ಮಾಡಬೇಕಾಗಿತ್ತು 19ನೇ ತಾರೀಕಿಗೆ. ಆದರೆ ಎಲ್ಲ ನಮ್ಮ ಸರ್ಕಾರಿ ನೌಕರರು ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ಅವರ ಒಂದು ಕೊರತೆಯಿಂದಾಗಿ ಇವತ್ತು ನಾವು ಮಾನ್ಯ ತಾಲೂಕಾ ಗ್ಯಾರಂಟಿ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ಮತ್ತು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅವರ ಒಂದು ಅನುಮತಿ ಮೇರೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಏನು ಸರ್ಕಾರದ ನಿಯಮಾವಳಿಯಂತೆ ಗೃಹಲಕ್ಷ್ಮಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅಂದರೆ ಅರಳಿ ಗಿಡ ಮತ್ತು ಬೇವಿನ ಗಿಡವನ್ನು ನೆಡುವ ಮೂಲಕ ಆಚರಿಸ್ತಾ ಇದ್ದೀವಿ. ಈ ಒಂದು ದಿನಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಹಾನಗಲ್ ತಾಲೂಕಿನ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ವೀರಣ್ಣ ಬೈಲ್ವಾಳ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಹನುಮಂತಪ್ಪ ಮರಗಡಿ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಉಪಸ್ಥಿತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ವಿಠಲ್ ಚೌಗಲ ಸಾಹೇಬರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಈ ಒಂದು ಸ್ಕೀಮಿನ ಅನುಷ್ಠಾನ ಮಾಡಿರ್ತಕ್ಕಂಥ ಅನುಷ್ಠಾನ ಅಧಿಕಾರಿಗಳಾದಂಥ CDP ಅವರು WCD ರಾಮಣ್ಣ ಬೈಲ್ವಾಳಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಬಯಲುಸೀಮೆ ಅವ್ರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಹಿರಿಯರಾದಂಥ ರವಿ ದೇಶಪಾಂಡೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಈ ನಮ್ಮ ದಿನಾಚರಣೆ ಭಾಗವಹಿಸಿರ್ತಕ್ಕಂಥ KPCC ಸದಸ್ಯರಂಥ ಮುನ್ನಾ ಜಮಾದಾರ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಇವರೆನ್ನದೇ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಹಾನಗಲ್ ತಾಲೂಕಿನ ಕಾಂಗ್ರೆಸ್ ಬ್ಲಾಕ್ ಸಮಿತಿಯ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಬಸನಗೌಡ ಅವರೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಹಾಗೂ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಮತ್ತು ಉಪಸ್ಥಿತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳನ್ನು, ಜೊತೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು, ಸಹಾಯಕರನ್ನು ಮತ್ತು ಇವರೆನ್ನದಲ್ಲಿ ಎಲ್ಲರನ್ನು ಮತ್ತು ಮಾಧ್ಯಮ ಮಿತ್ರರನ್ನು ಸಹಿತ ಸ್ವಾಗತವನ್ನು ಕೋರುತ್ತಾ ಮಾನ್ಯ ನಮ್ಮ ಜಿಲ್ಲಾ ಪಂಚ ಗ್ಯಾರಂಟಿ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರು ಪ್ಲಸ್ ಎಲ್ಲ ನಮ್ಮ ಸಮಿತಿಯ ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡಿ ಈ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಅಂದರೆ ಅರಳಿ ಗಿಡ ಮತ್ತು ಬೇವಿನ ಗಿಡವನ್ನು ನೆಡುವ ಮೂಲಕ ಆಚರಿಸಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನೀರು ಹಾಕಿದ್ರೆ ನೀರು ಹಾಕ್ರಿ ನೀರು ಈ ಕಡೆ ನೋಡ್ರಿ ಹಿಡ್ಕೊಂಡಂಗೆ ಮಾಡ್ರಿ ಹಂಗೆ ಹಿಡ್ಕೊಡ್ರಿ ಜಮಾ ಆಗ್ಯಾವಲ್ಲ ಈ ಕಡೆ ನೋಡ್ರಿ ಬಿಡ್ರಿ ಓಕೆ ನೀರು ಹಾಕುವ ನೀರು ಹಾಕ್ರಿ ಹತ್ತಗ್ರಿ ಅದು ಒಂದು ಇಟ್ಟು ಆಚೆಗೆ ಒಂದೈತೆ ತಡ್ರಿ ಇನ್ನೊಂದೈತಿ ಹಾಂ ಈ ಕಡೆ ನೋಡ್ರಿ ಓಕೆ ಓಕೆ ರೀ ಓಕೆ
ಈ ಕಡೆ ನೋಡ್ರಿ. ಅಧ್ಯಕ್ಷರ ನೀರು ಬಿಡ್ರಿ. ಈ ಕಡೆ ನೋಡ್ರಿ ಮೇಡಮ. ಹೋಗ್ರಿ ನೀರು ಬಿಡ್ರಿ. ಓಕೆ ಓಕೆ ಈ ಕಡೆ ನೋಡ್ರಿ ಎಲ್ಲಾರು. ಸರ್ ಸರ್ ಈ ಕಡೆ ನೋಡ್ರಿ. ಆಚರಿಸ್ತಾ ಇದ್ದು ಈ ಆಚರಣೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರನ್ನೂ ಅಭಿನಂದಿಸ್ತಾ ಮತ್ತು ಈ ದಿನಾಚರಣೆಯ ಅಂಗವಾಗಿ ನಮ್ಮ ಆನಗಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಶ್ರೀಮತಿ ಗೀತಾ ಪೂಜಾರ್ ಮೇಡಮ್ ಅವರು ಮಾತಾಡ್ಬೇಕಂತೇಳಿ ತಮ್ಮೆಲ್ಲ ಪರವಾಗಿ ಹೇಳ್ತಾ ಇದ್ದೀನಿ. ಪಂಚಾಯತ್ ಹಾವೇರಿ ಮತ್ತು ತಾಲೂಕ್ ಪಂಚಾಯತ್ ಹಾನಗಲ್ ಪಂಚ ಗ್ಯಾರಂಟಿ ಯೋಜನೆಯ ಅಂಗವಾಗಿ ಸತತವಾಗಿ ಯಶಸ್ವಿಯಾಗಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಮತ್ತು ಜನತೆಗೆ ಅನುಕೂಲ ಆಗಲಿ ಅನ್ನುವಂಥ 5 ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿ 3ನೇ ವರ್ಷವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಆ ಒಂದು ದ್ಯೋತಕವಾಗಿ ಇವತ್ತು ಲಕ್ಷ್ಮಿ ಅನ್ನುವಂಥ ಒಂದು ಹೆಸರಿನಲ್ಲಿ ನಾವು ಒಂದು ಗಿಡವನ್ನು ನೆಟ್ಟು ನಿರಂತರವಾಗಿ ನಾಗರಿಕರಿಗೆ ಸೌಲಭ್ಯಗಳು ಸಿಗ್ತಾ ಇರಲಿ, ಅದು ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಒಂದು ದ್ಯೋತಕವಾಗಿ ಇವತ್ತು ಸಸಿಯನ್ನು ನೆಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ತಾಲೂಕ್ ಪಂಚಾಯತಿಯ ಗ್ಯಾರಂಟಿ ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು, ಇನ್ನುಳಿದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತಿಯ ಎಲ್ಲ ಸದಸ್ಯರು, ಇಒ ಅವರೆಲ್ಲರೂ ಮತ್ತು ನಾಗರಿಕರೊಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೇವೆ. ನಿರಂತರವಾಗಿ ಈ ಯೋಜನೆ ಎಲ್ಲ ನಾಗರಿಕರಿಗೆ ಸಂತೃಪ್ತಿಯನ್ನು ತಂದುಕೊಟ್ಟದ್ದಕ್ಕಾಗಿ ಸಂತೋಷವಾಗಿದೆ ಅಂತ ಇವತ್ತಿನಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಗ್ಯಾರಂಟಿ ಸಮಿತಿಯ ದಿನಾಚರಣೆಯ ಶುಭವನ್ನು ಕೋರಿ